ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿನ ಪಂದ್ಯವನ್ನ ವೀಕ್ಷಿಸೋಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಬಟ್ ವಿಪರ್ಯಾಸ ಅಂದ್ರೆ ಪಂದ್ಯಕ್ಕೆ ಟಿಕೆಟೇ ಸಿಗ್ತಾ ಇಲ್ಲ. ಫ್ಯಾನ್ಸ್ ಗರಂ ಆಗಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ. ಟಿಕೆಟ್ ಆನ್ಲೈನ್ ನಲ್ಲಿ ಮಾತ್ರ ಅಂತ ಹೇಳಿ ಆರ್ಸಿಬಿ ಘೋಷಣೆ ಮಾಡಿದೆ. ಆದರೆ ಆನ್ಲೈನ್ ನಲ್ಲಿ ವೆಬ್ಸೈಟ್ಗಳಲ್ಲಿ ಆರ್ಸಿಬಿ ಪಂದ್ಯದ ಟಿಕೆಟ್ ಬುಕ್ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟಿಕೆಟ್ ಬುಕ್ ಮಾಡುವುದಕ್ಕೆ ಹೋದ್ರೆ ಇನ್ನೇನು ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನುವಂತ ಟೈಮ್ ನಲ್ಲಿ ಬುಕ್ಡ್ ಅಂತ ಬರುತ್ತೆ. ಆನ್ಲೈನ್ ಟಿಕೆಟ್ಗಿಂತ ಆಫ್ಲೈನ್ ಟಿಕೆಟ್ ವ್ಯವಸ್ಥೆಯೇ ಚೆನ್ನಾಗಿತ್ತು. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸರಿಗೆ ಅಭಿಮಾನಿಗಳು ಮನವಿಯನ್ನ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿಯ ಯಾವ ಪಂದ್ಯ ಆದ್ರೂ ಹೌಸ್ಫುಲ್ ಇರ್ತಾರೆ ಕ್ರಿಕೆಟ್ ಅಭಿಮಾನಿಗಳು. ಆದ್ರೆ ಅದರಲ್ಲೂ ಸಿಎಸ್ಕೆ ಹಾಗೆಯೇ ಆರ್ಸಿಬಿ ಪಂದ್ಯ ಅಂತಂದ್ರೆ ಬದ್ಧ ವೈರಿಗಳ ಕಾಳಗ ಅಂತ ಹೇಳಿ ಅಭಿಮಾನಿಗಳು ಪರಿಗಣಿಸ್ತಾರೆ. ಈ ಪಂದ್ಯದ ಟಿಕೆಟ್ಗಾಗಿ ಆನ್ಲೈನ್ ನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಪ್ರಯತ್ನ ಪಟ್ಟರೂ ಕೂಡ ಬುಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೇನು ಫೈನಲ್ ಟ್ರಾನ್ಸಾಕ್ಷನ್ ಆಗಬೇಕು ಅನ್ನುವಂಥ ಟೈಮ್ ನಲ್ಲಿ ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ಅಂತ ಬರ್ತಾ ಇದೆ. ಕೆಲವರದ್ದು ಹಣ ಕಟ್ಟಾಗಿದೆ, ಆ ಹಣನೂ ವಾಪಸ್ ಬಂದಿಲ್ವಂತೆ. ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಪೋಸ್ಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ತಮ್ಮ ಆಕ್ರೋಶವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಹೈದರಾಬಾದ್ ಹಾಗೆಯೇ ಆರ್ಸಿಬಿ ಪಂದ್ಯ ಮೊನ್ನೆ 24ನೇ ತಾರೀಕು ನಡೆದಿದ್ದು. ಆವತ್ತು ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದೆ. ಆದ್ರೆ ಫೇಲ್ಯೂರ್ ಆಗ್ಬಿಡ್ತು. ಬಟ್ ಹಣ ಕಟ್ಟಾಯ್ತು, ಆ ಹಣ ನನಗೆ ವಾಪಸ್ ಬರಲಿಲ್ಲ. ಈ ರೀತಿಯಾಗಿ ಅವರು ಆನ್ಲೈನ್ ನಲ್ಲಿ ಬುಕಿಂಗ್ಗೆ ವ್ಯವಸ್ಥೆಯನ್ನ ಮಾಡಿರೋದು ನಿಜಕ್ಕೂ ತುಂಬಾ ಸಮಸ್ಯೆಯನ್ನ ತಂದೊಡ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. 28ನೇ ತಾರೀಕಿಗೆ ಫಸ್ಟ್ ಮ್ಯಾಚ್ ಏನಾಗಿತ್ತು, ಆ ಮ್ಯಾಚಲ್ಲಿ ಪೊಲೀಸ್ ಇಲಾಖೆಯವರು ಮತ್ತು ಇನ್ನಿತರ ಎಲ್ಲ ಇಲಾಖೆ ಯಾರ್ಯಾರು ಕಮಿಟಿಯಲ್ಲಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಯಾವುದೂ ಸಮಸ್ಯೆ ಆಗಿಲ್ಲ. ಮತ್ತು ಕ್ರೌಡ್ ಕಂಟ್ರೋಲ್ ತುಂಬ ಚೆನ್ನಾಗಾಗಿತ್ತು. ಅದೇ ರೀತಿ ಈ ಸರಿ ನಾಳೆ ಏನು ಮ್ಯಾಚ್ ಇದೆ, ಆ ಮ್ಯಾಚ್ಗೋಸ್ಕರ ಸಣ್ಣ ಪುಟ್ಟ ಏನೋ ಸಮಸ್ಯೆ ಮೊನ್ನೆ ಆಯಿತು, ನಮಗೆ ಕಂಡು ಬಂತು. ಅದರ ಬಗ್ಗೆ ನಮ್ಮ ಆಫೀಸರ್ಸ್ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದಕ್ಕೆ ಅದೂ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಸೇಮ್ ಸ್ಕೇಲಲ್ಲಿ ಬಂದೋಬಸ್ತ್ ಇರ್ತದೆ, ಅಷ್ಟು ಜನ ನಾವು ಆಫೀಸರ್ಸ್ ಮತ್ತು ಮೆನ್ ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಮೆಟ್ರೋ ಅದು ತುಂಬ ಚೆನ್ನಾಗಿ ಫಸ್ಟ್ ಮ್ಯಾಚಲ್ಲಿ ಮೆಟ್ರೋಯಿಂದ ಸಾಕಷ್ಟು ಜನ ಬಂದರು. ಬರುವಾಗ 15,000 ಜನ ಬಂದಿದ್ದರು, ಹೋಗುವಾಗ ಅರೌಂಡ್ 22,000 ಜನ ಹೋಗಿದ್ರು. ಸೊ ಇದು ಭಾಳ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಇದೆ. ಅದಕ್ಕೆ ನಾವು ಇನ್ನೂ ಜಾಸ್ತಿ ಜನ ಮೆಟ್ರೋ ಸ್ಟೇಷನ್ಸ್ ಹತ್ರ, ಸ್ಪೆಷಲಿ ಕಬ್ಬನ್ ಪಾರ್ಕ್ ಮತ್ತು MG ರೋಡಲ್ಲಿ ನಾವು ನೇಮಿಸ್ತೀವಿ. ಜೊತೆಗೆ BMTCಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಎಕ್ಸ್ಟ್ರಾ ಬಸ್ಸಸ್ ಕೊಡಲಿಕ್ಕೆ, ಬೋತ್ ಶಟಲ್ ಬಸ್ಸಸ್ ಮತ್ತು ಬೇರೆ ಕೆಲವು ಕಡೆ ಎಲ್ಲಿ ಮೆಟ್ರೋಸ್ ಇಲ್ಲ ಅಲ್ಲಿ BMTC ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ BMTC ಬಸ್ಸಸ್ ಕೂಡ ಕೊಡಲಿಕ್ಕೆ. ಸೊ ಒಟ್ಟಾಗಿ ಇನ್ನೊಂದು ಸರಿ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಯಾವ ರೀತಿ ಸಹಕರಿಸಿದ್ರೆ ತಾವೆಲ್ಲರೂ ಕಳೆದ ಮ್ಯಾಚಲ್ಲಿ ಇನ್ನು ಮುಂದೆ ಕೂಡ ಈ 4 ರೋಡ್, ಮೇನ್ ರೋಡ್ ಏನಿದೆ, ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್, ಲಿಂಕ್ ರೋಡ್ ಮತ್ತು MG ರೋಡ್, ಈ 4 ರೋಡಲ್ಲಿ ಜನ ಯಾರು ಬರೋರಿದ್ದಾರೆ ಮ್ಯಾಚ್ ವೀಕ್ಷಿಸೋದಕ್ಕೆ, ಅವ್ರ ಹತ್ರ ಟಿಕೆಟ್ ಇದ್ದರೆ ಖಂಡಿತ ತಾವು ಬನ್ನಿ ಇನ್ ಟೈಮ್. ಮತ್ತು ಹೋಲ್ಡಿಂಗ್ ಏರಿಯಾಗೆ ದಯವಿಟ್ಟು ಬೇಗ ಹೋಗಿ. ಆ ಹೋಲ್ಡಿಂಗ್ ಏರಿಯಾ ನಿಮಗೋಸ್ಕರ ಇದೆ. ಅಲ್ಲಿ ಹೋದರೆ ನಿಮಗೆ ಎಲ್ಲ ಸೌಲಭ್ಯ ಇದೆ, ಅಲ್ಲಿ ವೇಟ್ ಮಾಡ್ಬೋದು. ರೋಡ್ ಮೇಲೆ ನಿಂತರೆ ಟ್ರಾಫಿಕ್ ಕಂಜೆಷನ್ ಆಗುತ್ತೆ. ಮತ್ತು ನಾವು ಇನ್ನೊಂದು ಸರಿ ನಿಮ್ಮ ಮುಖಾಂತರ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಮೊನ್ನೆ ಹೈದರಾಬಾದ್ ವಿರುದ್ಧದ ಪಂದ್ಯವನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್, KSCA ಹಾಗೆ ನಮ್ಮ ಪೊಲೀಸರು ನಿರ್ವಹಿಸಿದಂತಹ ರೀತಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಬೇರೆ ರಾಜ್ಯಗಳು ಕೂಡ ಇದನ್ನ ಮಾದರಿಯಾಗಿ ಪರಿಗಣಿಸಿದ್ದಾವೆ. ಬಟ್ ಆರ್ಸಿಬಿ ಅಭಿಮಾನಿಗಳ ಕೆಂಗಣ್ಣಿಗೆ ಮ್ಯಾನೇಜ್ಮೆಂಟ್ ಗುರಿಯಾಗ್ತಾ ಇದೆ. ಕಾರಣ ಟಿಕೆಟ್ ಸಿಗ್ತಾ ಇಲ್ಲ. ಆನ್ಲೈನ್ ನಲ್ಲಿ ಟಿಕೆಟ್ ಅಂತ ಘೋಷಣೆ ಮಾಡಿದ್ರು, ಟಿಕೆಟ್ ಸಿಗದೇ ಇರೋದಕ್ಕೆ ಏನು ಕಾರಣ? ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಶಿವಕುಮಾರ್? ಅಭಿಮಾನಿಗಳು ಹೇಳ್ತಾ ಇರೋದೇನು? ವಿದ್ಯುಶ್ರೀ, ನಾಳೆ ಬೆಂಗಳೂರಿನಲ್ಲಿ RCB ಹಾಗೂ ಚೆನ್ನೈ ನಡುವೆ ಹೈ ವೋಲ್ಟೇಜ್ ಪಂದ್ಯಾವಳಿ ಇದೆ. ಆಲ್ರೆಡಿ ಈ ಸೀಸನ್ ನ ಮೊದಲನೇ ಪಂದ್ಯದಲ್ಲಿ RCB ಹೈದರಾಬಾದ್ ವಿರುದ್ಧವಾಗಿ ಜಯವನ್ನ ಗಳಿಸಿ ಪಂದ್ಯದ ಫೇವರೇಟ್ ಆಗಿದ್ರೆ, ಮತ್ತೊಂದು ಕಡೆ ಚೆನ್ನೈ ಸತತ 2 ಮ್ಯಾಚ್ಗಳನ್ನ ಸೋತಿದೆ. ನಾಳೆ ಚೆನ್ನೈ ಪಾಲ್ಗೆ 3ನೇ ಮ್ಯಾಚ್ ಆಗಿರುವಂತದ್ದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಪಾಸಿಟಿ ಇರುವಂತದ್ದು ಕೇವಲ 35,000. ಹೀಗಾಗಿ ಒಂದ್ ಕಡೆ ಟಿಕೆಟ್ಗೆ ತುಂಬಾನೇ ಡಿಮ್ಯಾಂಡ್ ಇದ್ರೆ, ಈ ಬಾರಿ ಪ್ರತಿಯೊಂದು ಟಿಕೆಟ್ಗಳನ್ನು ಕೂಡ ಎಲ್ಲವನ್ನೂ ಕೂಡ ಆನ್ಲೈನ್ ನಲ್ಲೇ ಸೇಲ್ ಮಾಡ್ತೀವಿ ಅಂತೇಳಿ RCB ಮ್ಯಾನೇಜ್
ಮ್ಯಾನೇಜ್ಮೆಂಟ್ ಹೇಳಿರುವಂತದ್ದು. ಅದು ಕೂಡ RCBಯ ಅಧಿಕೃತ ವೆಬ್ಸೈಟ್ ನಲ್ಲೇ ಟಿಕೆಟ್ ಅನ್ನ ಖರೀದಿ ಮಾಡಬೇಕು ಅಂತ ಹೇಳಿರುವಂತದ್ದು. ಹೀಗಾಗಿ ಆ ವೆಬ್ಸೈಟ್ ಓಪನ್ ಆಗ್ತಿದ್ದಂತೆ ಕೇವಲ 2-3 ನಿಮಿಷಗಳಲ್ಲಿ ಬಹುತೇಕ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಅಂತ ಬರ್ತಾ ಇದೆ. ಅಭಿಮಾನಿಗಳು ಅವ್ರಿಗೆ ಯಾವ ಸ್ಟ್ಯಾಂಡ್ ಬೇಕು, ಜೊತೆಗೆ ಸೀಟ್ ಗಳನ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ಲಿಕ್ಕೆ ಹೋಗುವಂತ ಅಷ್ಟೊತ್ತಿಗೆ ಆಲ್ರೆಡಿ ಇಟ್ಸ್ ಸೋಲ್ಡ್ ಔಟ್ ಅಂತ ಹೇಳಿ ಬರ್ತಿರುವಂತದ್ದು. ಅಂದ್ರೆ ಅಭಿಮಾನಿಗಳಿಗೆ ಒಂದ್ ಕಡೆ ವೆಬ್ಸೈಟ್ ಹೋಗಿ ಅವರು ಬೇಕಾದಂತ ಅಂದ್ರೆ ಒಂದೊಂದು ಸ್ಟ್ಯಾಂಡ್ಗೂ ಕೂಡ ಒಂದೊಂದು ರೇಟ್ ಇರುವಂತದ್ದು. ಪ್ರೀಮಿಯರ್ ಸ್ಟ್ಯಾಂಡ್ ಆಗಿರ್ಬೋದು, ಲೋಯರ್ ಸ್ಟ್ಯಾಂಡ್ ಆಗಿರ್ಬೋದು, ಈ ರೀತಿಯಾಗಿ ಸುಮಾರು 7-8 ಸ್ಟ್ಯಾಂಡ್ ಗಳಿಗೆ ಪ್ರತ್ಯೇಕವಾದಂತ ದರವನ್ನ ಇರುವಂತದ್ದು. ಹೀಗಾಗಿ ಅಭಿಮಾನಿಗಳು ಬೇಕಾದಂತ ಸ್ಟ್ಯಾಂಡ್ ಅನ್ನ ಅಂದ್ರೆ ಅವರ ಬಳಿ ಇರುವಂತಹ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಟ್ಯಾಂಡ್ ನಲ್ಲಿ ಟಿಕೆಟ್ ಖಾಲಿ ಇದೆ ಅದನ್ನ ಬುಕ್ ಮಾಡಿ ಅಮೌಂಟ್ ಪೇ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಸೋಲ್ಡ್ ಔಟ್ ಅಂತ ಹೇಳಿ ಬರ್ತಿರುವಂತದ್ದು. ಹೀಗಾಗಿ ಅಭಿಮಾನಿಗಳು ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಕಳೆದ ಮ್ಯಾಚ್ ನಲ್ಲಿ ನಿರ್ವಹಿಸಿದ್ದಕ್ಕೆ ಭಾರಿ ವ್ಯಾಪಕವಾದಂತಹ ಪ್ರಶಂಸೆ ವ್ಯಕ್ತ ಆಗ್ತಿದೆ. ಆದ್ರೆ ಅಭಿಮಾನಿಗಳು ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಈ ಹಿಂದೆ ಇದ್ದಂತೆ ಅಂದ್ರೆ ಮ್ಯಾನ್ಯುಯಲ್ ಟಿಕೆಟ್ಗಳೇನಿದ್ವು ಕೌಂಟರ್ ಬಳಿಯಲ್ಲಿ ಟಿಕೆಟ್ ಗಳನ್ನ ಪಂದ್ಯ ಆರಂಭವಾಗೋದಕ್ಕಿಂತ ಮುಂಚಿತವಾಗಿ 2-3 ದಿನಗಳಿಂದಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಟಿಕೆಟ್ ಕೌಂಟರ್ ಬಳಿಗಳಲ್ಲಿ ಅಭಿಮಾನಿಗಳಿಗೆ ಟಿಕೆಟ್ ಅನ್ನ ಕೊಡಲಾಗ್ತಿತ್ತು. ಆದ್ರೆ ಈ ಬಾರಿ ಎಲ್ಲವೂ ಕೂಡ ಆನ್ಲೈನ್ ನಲ್ಲಿ ಮಾಡಿರೋದ್ರ ಹಿನ್ನೆಲೆಯಲ್ಲಿ RCBಯ ಅಧಿಕೃತವಾದಂತಹ ವೆಬ್ಸೈಟ್ ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡಬೇಕಾಗಿದೆ. ಹೀಗಾಗಿ RCB ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಟಿಕೆಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಟಿಕೆಟ್ ಓಪನ್ ಮಾಡಿದ್ರು ಕೂಡ ಬುಕ್ ಆಗ್ತಿಲ್ಲ ಅನ್ನೋದನ್ನ ಅಭಿಮಾನಿಗಳು ಆರೋಪ ಮಾಡ್ತಿರುವಂತದ್ದು ವಿದೇಶಿ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.